ಭಾರಿ ವಿವಾದವನ್ನ ಸೃಷ್ಟಿಸಿರುವಂತಹ ಮೂಡ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಈಗ ಭಾರಿ ಸದ್ದು ಮಾಡುತ್ತಾ ಇದೆ. ರಾಜಕೀಯವಾನು ಆಗಿರಬಹುದು, ಇನ್ನೊಂದು ಕಡೆಗೆ ತನಿಖೆಯ ವಿಚಾರದಲ್ಲೂ ಕೂಡ ಸಿಎಂ ಪತ್ನಿ ಪತ್ರದ ಬೆನ್ನಲ್ಲೇ ಈಗ ಸೈಟ್ಗಳು ಮೂಡಾಗೆ ವಾಪಸ್ ಹೋಗಿವೆ. ಪತ್ರ ಬರೆದ 24 ಗಂಟೆಯೊಳಗಡೆಗೆ ಸೈಟ್ ವಾಪಸ್ಸನ್ನ ಮೂಡ ಪಡೆದುಕೊಂಡಿದೆ. ಮೂಡ ವ್ಯಾಪ್ತಿಗೆ ಬಂದ ಹಂಚಿಕೆಯಾಗಿದ್ದ ವಿವಾದಿತ 14 ನಿವೇಶನಗಳು ಈಗ ವಾಪಸ್ ಮೂಡಾಗೇನೆ ಹೋಗಿವೆ. ಬಟ್ ಇವುಗಳನ್ನ ಮರು ಹಂಚಿಕೆಯನ್ನ ಮಾಡೋಕೆ ಈಗ ಅವಕಾಶ ಇದೆಯಾ ಇಲ್ವಾ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತಹದ್ದು. ಅದರ ಜೊತೆಗೆ ಕಾನೂನಾತ್ಮಕವಾಗಿ ಇದು ಹೇಗೆ ನಿಂತುಕೊಳ್ಳುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಕಾರಣ ತನಿಖೆ ಆರಂಭವಾಗಿರೋದ್ರಿಂದ ಅದರ ಮಧ್ಯದಲ್ಲಿ ಇಂಥ ಪ್ರಕ್ರಿಯೆಗಳಿಗೆ ಅವಕಾಶ ಇರುತ್ತಾ ಇಲ್ವಾ ಅನ್ನುವಂಥದ್ದಷ್ಟು ಪ್ರಶ್ನೆಗಳಿತ್ತು. ಆ ನಿಟ್ಟಿನಲ್ಲಿ ಈಗ ಆಯುಕ್ತರು ಕೂಡ ಮಾತನಾಡಿದ್ದಾರೆ. ಪ್ರಕಾರ ನಾವೆಲ್ಲ ನೋಡಿಕೊಂಡು ನಮ್ಮ ಆ್ಯಕ್ಟಲ್ಲಿ ಏನಿದೆ ಪ್ರಾವಿಷನ್ಸ್ ಇದೆಯಾ ಇಲ್ವಾ ಎಲ್ಲ ನೋಡಿಕೊಂಡ್ವೆ. ನಮ್ಮ ಆ್ಯಕ್ಟಲ್ಲಿ ಪ್ರಾವಿಷನ್ಸ್ ಇದೆ, ಸ್ವಇಚ್ಛೆಯಿಂದ ವಾಪಸ್ ಕೊಟ್ಟಾಗ ತಗೊಳ್ಳೋಕ್ಕೆ ಪ್ರಾವಿಷನ್ಸ್ ಇದೆ. ಅದ್ರ ಪ್ರಕಾರ ಅದೇ ರೀತಿ ನಮ್ಮ ಪ್ಯಾನಲ್ ಅಡ್ವೊಕೇಟ್ಸ್ನ, ನಮ್ಮ ಲೀಗಲ್ ಆಫೀಸರ್ನ ಎಲ್ಲ ಕನ್ಸಲ್ಟ್ ಮಾಡಿಕೊಂಡು ಎಲ್ಲ ಕರೆಕ್ಟ್ ಇದೆ ಅನ್ನೋದಕ್ಕೆ ಅಂತ ಹೇಳಿದ್ದಕ್ಕೆ ನಾವು ಡಿಟರ್ಮೈನ್ ಮಾಡಿಕೊಂಡು ವಿ ಅರೈವ್ಡ್ ಎಟ್ ಎ ಕನ್ಕ್ಲೂಷನ್ ಆ್ಯಂಡ್ ನಾವು ಇದನ್ನು ನಮಗೆ ವಾಪಸ್ ತೊಗೋಬೇಕು ಅಂದ್ಬಿಟ್ಟು ಒಂದು ಆದೇಶ ಮಾಡಿ ಇದು ಮಾಡಿದ್ದೀವಿ. ಸೇಲ್ ಡೀಡ್ ಕ್ಯಾನ್ಸಲ್ ಮಾಡೋಕ್ಕೆ ನಾವು ಆದೇಶ ಮಾಡಿ ಸಬ್ ರಿಜಿಸ್ಟರ್ ಅವ್ರು ಕೊಟ್ಟಿದ್ವಿ. ಮೂಡ ಹೆಸರಿಗೆ ಬರುತ್ತೆ 14. ಈಗ ಶ್ರೀಮತಿ ಪಾರ್ವತಿ ಅವರ ಹೆಸರು ಇದ್ದಿದ್ದು ನಮ್ಮ ಮೂಡ ಹೆಸರಿಗೆ ಬರುತ್ತೆ. ಇದರಿಂದ ನಮಗೂ ನಮ್ಮ ಆಸ್ತಿ ನಮಗೆ ಬಂದಂಗೆ ಆಗುತ್ತೆ, ಫೈನಾನ್ಷಿಯಲಿನೂ ಅಡ್ವಾಂಟೇಜಸ್ಸು. ಪ್ಲಸ್ ಇಟ್ ಈಸ್ ಅಕಾರ್ಡಿಂಗ್ ಟು ದ ಲಾ. ಅದ್ರ ಪ್ರಕಾರ ಡಿಸಿಷನ್ ತೊಗೊಂಡು ಅದು ಸಬ್ ರಿಜಿಸ್ಟರ್ ಇದು ನಮ್ಮ ಕೆಲಸ ಇದು ಮಾಡಿ ಅವ್ರಿಗೆ ಕೊಡ್ತೀವಿ. ಹೌದು, ಕ್ರಯಪತ್ರನೇ ರದ್ದಾಗುತ್ತೆ. ಕ್ರಯಪತ್ರನೇ ರದ್ದಾಗುತ್ತೆ. ಅಲ್ಲಿ ಕ್ಯಾನ್ಸಲ್ ಆಗುತ್ತೆ, ನಾವು ಕಳಿಸ್ಕೊಟ್ಟಿದ್ದೆ. ಇದು ನಮ್ಮ ಈಗ ಮೂಡ ಪ್ರಾಪರ್ಟಿ ಆಗುತ್ತೆ. ನಾವು ಯಾರಿಗಾದ್ರೂ ಡಿಸಿಷನ್ ತಗೊಂಡು ಇದು ಮಾಡ್ಬೋದು ಅಂದರೆ ಮಾಡ್ಬೋದು. ಅದು